ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. There are three types of the organic carbon. ಇವುಗಳಲ್ಲಿ ಮೂರು ವಿಧವಾದ ಜೈವಿಕ ಇಂಗಾಲ. ಸಾವಯವ ಇಂಗಾಲದಲ್ಲಿ ಎಷ್ಟಿದೆ? 3 ವಿಧ ಇದಾವೆ. ತುಂಬಾ ಮುಖ್ಯ ಇದನ್ನ. Number one, ಒಂದನೆಯದು stable carbon, ಸ್ಥಿರ ಕಾರ್ಬನ್. ಒಂದನೇದು ಸ್ಥಿರ ಇಂಗಾಲ. ಸ್ಥಿರ STABLE ಸ್ಟೇಬಲ್ ಕಾರ್ಬನ್. ಸ್ಥಿರ ಇಂಗಾಲ ಅಂದ್ರೆ ತಟಸ್ಥ, ನಿಂತ ಜಾಗದಲ್ಲಿ ನಿಲ್ಲೋದು ಸ್ಥಿರ. Number two, unstable carbon, ಅಸ್ಥಿರ ಕಾರ್ಬನ್. ಎರಡನೇದು ಅಸ್ಥಿರ, ಒದರುತ್ತಿರೋದು ಯಾವಾಗಲೂ. Number three, volatile carbon, ಉಡನ್ಶೀಲ ಕಾರ್ಬನ್. ಮೂರನೇದು ಚಂಚಲ ಇಂಗಾಲ. ಚಂಚಲ, ವಾಲಟೈಲ್, VOLATILE, ವಾಲಟೈಲ್ ಕಾರ್ಬನ್, ಚಂಚಲ ಇಂಗಾಲ. ಹಾರಾಡ್ತಿರೋದು, ನಂತರ ಒಂದ್ ಕಡೆ ಕೂತ್ಕೊಳ್ಳಲ್ಲ. Write down. Only stable carbon is utilized in the humus creation. ನಿಮಗೆ ಹ್ಯೂಮಸ್ ಆಗಬೇಕು, ಜೀವನ ದ್ರವ್ಯ ಆಗಬೇಕು, ಪೋಷಕಾಂಶಗಳ ಬ್ಯಾಂಕ್ ಆಗಬೇಕು ಅಂದರೆ ನಿಮಗೆ ಉಪಯೋಗಕ್ಕೆ ಬರೋದು ಬರೇ ಸ್ಥಿರ ಇಂಗಾಲ. ನೀವ್ಯಾಕ್ರಿ ಬರ್ಕೊಂತಿಲ್ಲ? ನೀವ್ಯಾಕೆ ಬರೀತಿಲ್ಲ? ತೊಗೊಂಡು ಬರ್ಕೊಳ್ಳಿ. ಪುಸ್ತಕ ಪೆನ್ ಕೊಟ್ಟಿಲ್ವೇನೋ? ಬರ್ಕೊಳ್ಳೋಣ, ಕೈ ಮುಗಿತೀನಿ, ಬರ್ಕೊಳ್ಳೋಣ. Only stable carbon is accumulated in the humus. Unstable carbon, volatile carbon are not used in the humus creation. ಈ ಹ್ಯೂಮಸ್ಸು ಪೋಷಕಾಂಶಗಳ ಬ್ಯಾಂಕು, ಅದರೊಳಗೆ ಬರೀ ಈ ಸ್ಥಿರ ಇಂಗಾಲದಿಂದ ಸಾಧ್ಯ ಇದೆ ಹ್ಯೂಮಸ್ ಆಗೋದಕ್ಕೆ. ಈ ಅಸ್ಥಿರ ಇಂಗಾಲ ಮತ್ತು ಚಂಚಲ ಇಂಗಾಲದಿಂದ ಹ್ಯೂಮಸ್ ಆಗೋಕ್ಕೆ ಸಾಧ್ಯ ಇಲ್ಲ. When the seeds are matured and plant body is matured, complete their life cycle. When the seeds are matured, plant body is become, and then you cut down the crop and mulch, you get 99% stable carbon. ಸ್ನೇಹಿತರೆ, ಯಾವಾಗ ಬೀಜ ಪಕ್ವ ಆಗುತ್ತೆ, ಪೂರ್ಣವಾಗಿ ಹಣ್ಣು ಪಕ್ವ ಆಗುತ್ತೆ, ಸಸ್ಯ ಪಕ್ವ ಆಗುತ್ತೆ, ಪಕ್ವವಾಗಿ ಜೀವಿತಾವಧಿ ಮುಗಿಸುತ್ತೆ, ಆವಾಗ ಬೀಳುತ್ತೆ ಅಂತ ಒಂದು ಒಣ ತ್ಯಾಜ್ಯವನ್ನು ಉಪಯೋಗಿಸಿದಾಗ ಅತಿ ಉತ್ಕೃಷ್ಟವಾದ ಹ್ಯೂಮಸ್ಸು ನಿಮಗೆ ಉತ್ಪತ್ತಿ ಆಗುತ್ತೆ. That means for humus creation, ಹ್ಯೂಮಸ್ ಉತ್ಪಾದನೆಗೆ we have to utilize that straw mulching, straw, which is available, which is become available, after harvesting of the matured crop. ನೀವು ಈ ಒಣ ಹೊದಿಕೆಗೆ ಉಪಯೋಗಿಸುವಂಥ ತ್ಯಾಜ್ಯ, ಒಣ ಹೊದಿಕೆಗೆ ಉಪಯೋಗಿಸುವಂಥ ತ್ಯಾಜ್ಯ ಯಾವ ಪರಿಪಕ್ವವಾಗಿ ನೀವು ಬೆಳೆ ತಗೊಂಡ ನಂತರ
ಬೆಳೆ ತಗೊಂಡ ನಂತರ ಉಳಿಯುತ್ತ ಗಿಡಗಳನ್ನ ಅದನ್ನು ಕತ್ತರಿಸ್ತಿರೋ, ಪೂರ್ತಿ ಬಲಿತು ಬೆಳೆ ತೆಗೆದ ನಂತರ ಆ ಒಂದು ಒಣ ತ್ಯಾಜ್ಯವನ್ನು ನೀವು ಹ್ಯೂಮಸ್ಸು ತಯಾರಿಸೋಕ್ಕೆ ಉಪಯೋಗಿಸಿಕೊಳ್ಳಿ. Unstable carbon. ಅಸ್ಥಿರ ಇಂಗಾಲ. ಅಸ್ಥಿರ ಇಂಗಾಲ. When you cut down the crop, after flowering stage and mulch, you get unstable carbon. Not accumulated in the humus. It is become volatile and unstable carbon. ಅಸ್ಥಿರ ಇಂಗಾಲ. ಅಸ್ಥಿರ ಇಂಗಾಲ. When you cut down the crop, after flowering stage and mulch, you get unstable carbon. Not accumulated in the humus. It is become volatile and emitted in the atmosphere, become responsible for global warming and climate change. ನೀವು 40 ದಿವಸದಲ್ಲಿ ಹೂವಾದಾಗ ನಾವು ಈ ಒಂದು ಗಿಡಗಳನ್ನ ರೋಟಾವೇಟರ್ ಹೊಡಿತೀವಿ ಅಥವಾ ಉಳುಮೆ ಮಾಡಿ ಭೂಮಿಗೆ ಸೇರಿಸ್ತೀವಿ ಅಂತ ಬೆಳಗ್ಗೆನೂ ಪ್ರಶ್ನೆಗಳು ಬಂದಿದ್ವು. ಇದು ಸಾಧಾರಣ ಎಲ್ಲರೂ ಹೇಳ್ಕೊಡ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಹೂವಿನ ಹಂತದಲ್ಲಿ, ಹೂ ಬಿಡುವ ಹಂತದಲ್ಲಿ ಸಸ್ಯಗಳನ್ನ ನೀವು ಹ್ಯೂಮಸ್ಗೆ ಉಪಯೋಗಿಸೋಕ್ಕಾಗೋದಿಲ್ಲ. ಕಾರಣ ಯಾಕೆಂದರೆ ಅಲ್ಲಿರೋದು ಅಸ್ಥಿರ ಇಂಗಾಲ. So don't cut down any crop before maturation. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಪೂರ್ಣ ಪಕ್ವವಾಗಿ ಬಲಿಯೋ ತನಕ ನೀವು ಗಿಡವನ್ನು ಕತ್ತರಿಸಿ ಮಲ್ಚಿಂಗ್ ಉಪಯೋಗಿಸ್ಬೇಡ್ರಿ. ಹೂವಿನ ಹಂತದಲ್ಲಿ ನೀವೇನಾದರೂ ಕತ್ತರಿಸಿ ಅದನ್ನು ಮಲ್ಚಿಂಗ್ ಅಥವಾ ಭೂಮಿಯೊಳಗೆ ಸೇರಿಸಿದ್ರಿ ಅಂದರೆ ಅಲ್ಲಿ ಗಾಳಿಗೆ ಅದು ಸಂಪರ್ಕ ಬಂದೇಟ್ಗೆ ಈ ಇಂಗಾಲ ಚಂಚಲವಾಗಿ ಅದು ವಾಪಸ್ ವಾತಾವರಣ Not chanchal. ಅಸ್ಥಿರ ಅಸ್ಥಿರ ಇಂಗಾಲ ಏನಾಗುತ್ತೆ, ವಾಪಸ್ಸು ಹೊರಟೋಗುತ್ತೆ. Number 3, volatile carbon. ಮೂರನೇದು ಚಂಚಲ ಇಂಗಾಲ. When you cut down the crop, standing crop, before flowering stage, when you cut down the standing crop, before flowering stage and mulch, and storm mulching, ನೀವು which carbon is released, that carbon is not accumulated in the humus body. It is immediately emitted in the atmosphere. The atmosphere is oxygen, carbon dioxide is created. It is a greenhouse gas responsible global warming and climate change. ನೀವು ಯಾವಾಗ ಸಸ್ಯ ಹೂ ಬಿಡಕ್ಕೆ ಮುಂಚೆ, ಪಕ್ವವಾದ ನಂತರ ಹೂ ಬಿಡುವ ಹಂತ ಆಯಿತು, ಇವಾಗ ಹೂ ಬಿಡುವ ಮುಂಚೆ ನೀವು ಯಾವ ಸಸ್ಯವನ್ನು ಕತ್ತರಿಸಿ ನೀವು ಭೂಮಿಗೆ ಒದಿಕೆಯಾಗಿ ಹಾಕಿದ್ರೆ ಅಥವಾ ಭೂಮಿಯಲ್ಲಿ ಉಳುಮೆ ಮಾಡಿ ಹಾಕಿದ್ರೆ ಅಲ್ಲಿರೋವಂಥ ಇಂಗಾಲ ಚಂಚಲ ಇಂಗಾಲ. ಗಾಳಿಯ ಸಂಪರ್ಕ ಸಿಕ್ಕಿದ ತಕ್ಷಣ ಅದು ಆಮ್ಲಜನಕದ, ಗಾಳಿಯಲ್ಲಿರೋದ ಆಮ್ಲಜನಕದ ಜೊತೆ ಅದು ಆಕ್ಸಿಡೈಸ್ ಆಗಿ ಸಂಯುಕ್ತವಾಗಿ ಏನಾಗ್ತದೆ, ಅದು ವಾಪಸ್ಸು ಗಾಳಿಯಾಗಿ ಕಾರ್ಬನ್ ಡೈಆಕ್ಸೈಡ್ ಆಗಿ ವಾತಾವರಣದಲ್ಲಿ ಹೋಗುತ್ತೆ. ಹಸಿರಿನ ಮನೆ ಅನಿಲವಾಗಿ ಅದು ಜಾಗತಿಕ ತಾಪಮಾನಕ್ಕೆ ಕಾರಣ ಆಗುತ್ತೆ. In God created nature, show me single plant in entire world which suicide before maturation. ನಾನು ನಿಮ್ಮೊಂದು ಪ್ರಶ್ನೆ ಕೇಳ್ತೀನಿ. ಇಡೀ ವಿಶ್ವದಲ್ಲಿ ಯಾವ ಪ್ರಾಣಿ, ಯಾವ ಸಸ್ಯ ಅವಧಿಗೆ ಮುಂಚೆ ಆತ್ಮಹತ್ಯೆ ಮಾಡ್ಕೊತವೆ ಅಂತ ನನಗೆ ತೋರಿಸಿ. No single plant. Every plant died after maturation. ಎಲ್ಲ ಗಿಡಗಳು ಬಲಿತ ನಂತರ ಪೂರ್ಣಾವಧಿಗೆ ಸಾಯ್ತವೆ, ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. लाइफ साइकिल समाप्त होने के बाद ही मरता है. हाँ, बीमार हुआ मरा अलग बात है.
ಬೀಜದಿಂದ ಪರಿಪಕ್ವವಾದ ಬೀಜವನ್ನು ತನ್ನ ಸಂತಾನವನ್ನು ಅಲ್ಲಿ ಬಿಡೋ ತನಕ ಆ ಒಂದು ಚಕ್ರ ಏನಿದೆ ಆ ಚಕ್ರ ಮುಗಿಯೋ ತನಕ ಆ ತಾಯಿ ಸಾಯೋದಿಲ್ಲ. ಹೌದು, ಯಾವುದನ್ನ ರೋಗ ಬಾಧೆ ಕೀಟ ಬಾಧೆ ಆಗಿ ಗಿಡಗಳು ಸಾಯಬಹುದು, ಆದರೆ ತನ್ನ ಅವಧಿ ಪೂರ್ತಿ ಚಕ್ರ ಮುಗಿಸೋ ತನಕ ಆ ತಾಯಿ ಸಾಯೋದಿಲ್ಲ. So don't cut down the standing crop before flowering stage. Don't cut down after flowering stage. Only cut down after 100% maturation. ಹೂವು ಬಿಡುವ ಹಂತಕ್ಕೆ ಮುಂಚೆ, ಹೂವು ಆದ ನಂತರ ಕೂಡ ಪೂರ್ತಿ ಕಾಯಿ ಬಿಟ್ಟು ಕಾಯಿ ಬಲಿತು ಜೀವಿತಾವಧಿ ಮುಗಿಯೋ ತನಕ ಗಿಡವನ್ನು ಕತ್ತರಿಸಬೇಡಿ. There are 3 types of the organic carbon. ಇವುಗಳಲ್ಲಿ 3 ವಿಧವಾದ ಜೈವಿಕ ಇಂಗಾಲ. ಸಾವಯವ ಇಂಗಾಲದಲ್ಲಿ ಎಷ್ಟಿದೆ? 3 ವಿಧ ಇದಾವೆ. ತುಂಬ ಮುಖ್ಯ ಇದನ್ನ. Number 1, ಒಂದನೆಯದು stable carbon, ಸ್ಥಿರ ಕಾರ್ಬನ್. ಒಂದನೇದು ಸ್ಥಿರ ಇಂಗಾಲ. ಸ್ಥಿರ STABLE, ಸ್ಟೇಬಲ್ ಕಾರ್ಬನ್. ಸ್ಥಿರ ಇಂಗಾಲ ಅಂದರೆ ತಟಸ್ಥ, ನಿಂತ ಜಾಗದಲ್ಲಿ ನಿಲ್ಲೋದು ಸ್ಥಿರ. Number 2, unstable carbon, ಅಸ್ಥಿರ ಕಾರ್ಬನ್. ಎರಡನೇದು ಅಸ್ಥಿರ, ಒದರುತ್ತಿರೋದು ಯಾವಾಗಲೂ. Number 3, volatile carbon, ಉಡನ್ಶೀಲ ಕಾರ್ಬನ್. ಮೂರನೇದು ಚಂಚಲ ಇಂಗಾಲ. ಚಂಚಲ, ವಾಲಟೈಲ್, VOLATILE, ವಾಲಟೈಲ್ ಕಾರ್ಬನ್, ಚಂಚಲ ಇಂಗಾಲ. ಹಾರಾಡ್ತಿರೋದು, ನಂತರ ಒಂದು ಕಡೆ ಕೂತ್ಕೊಳ್ಳಲ್ಲ. Write down. Only stable carbon is utilized in the humus creation. ನಿಮಗೆ ಹ್ಯೂಮಸ್ ಆಗಬೇಕು, ಜೀವನ ದ್ರವ್ಯ ಆಗಬೇಕು, ಪೋಷಕಾಂಶಗಳ ಬ್ಯಾಂಕ್ ಆಗಬೇಕು ಅಂದರೆ ನಿಮಗೆ ಉಪಯೋಗಕ್ಕೆ ಬರೋದು ಬರೇ ಸ್ಥಿರ ಇಂಗಾಲ. ನೀವು ಯಾಕ್ರಿ ಬರ್ಕೊಂತಿಲ್ಲ? ನೀವು ಯಾಕೆ ಬರೀತಿಲ್ಲ? ತೊಗೊಂಡು ಬರ್ಕೊಳ್ಳಿ. ಪುಸ್ತಕ ಪೆನ್ ಕೊಟ್ಟಿಲ್ವೇನೋ? ಬರ್ಕೊಳ್ಳೋಣ, ಕೈ ಮುಗಿತೀನಿ, ಬರ್ಕೊಳ್ಳೋಣ. Only stable carbon is accumulated in the humus. Unstable carbon, volatile carbon are not used in the humus creation. ಈ ಹ್ಯೂಮಸ್ಸು ಪೋಷಕಾಂಶಗಳ ಬ್ಯಾಂಕು, ಅದರೊಳಗೆ ಬರೀ ಈ ಸ್ಥಿರ ಇಂಗಾಲದಿಂದ ಸಾಧ್ಯ ಇದೆ ಹ್ಯೂಮಸ್ ಆಗೋದಕ್ಕೆ. ಈ ಅಸ್ಥಿರ ಇಂಗಾಲ ಮತ್ತು ಚಂಚಲ ಇಂಗಾಲದಿಂದ ಹ್ಯೂಮಸ್ ಆಗೋಕ್ಕೆ ಸಾಧ್ಯ ಇಲ್ಲ. When the seeds are matured and plant body is matured, complete their life cycle. When the seeds are matured, plant body is become, and then you cut down the crop and mulch, you get 99% stable carbon. ಸ್ನೇಹಿತರೆ, ಯಾವಾಗ ಬೀಜ ಪಕ್ವ ಆಗುತ್ತೆ, ಪೂರ್ಣವಾಗಿ ಹಣ್ಣು ಪಕ್ವ ಆಗುತ್ತೆ, ಸಸ್ಯ ಪಕ್ವ ಆಗುತ್ತೆ, ಪಕ್ವವಾಗಿ ಜೀವಿತಾವಧಿ ಮುಗಿಸುತ್ತೆ, ಆವಾಗ ಬೀಳುತ್ತೆ, ಅಂಥ ಒಂದು ಒಣ ತ್ಯಾಜ್ಯವನ್ನು ಉಪಯೋಗಿಸಿದಾಗ ಅತಿ ಉತ್ಕೃಷ್ಟವಾದ ಹ್ಯೂಮಸ್ಸು ನಿಮಗೆ ಉತ್ಪತ್ತಿ ಆಗುತ್ತೆ. That means for humus creation, ಹ್ಯೂಮಸ್ ಉತ್ಪಾದನೆಗೆ we have to utilize that straw mulching, straw, which is available, which is become available, after harvesting of the matured crop. ನೀವು ಈ ಒಣ ಹೊದಿಕೆಗೆ ಉಪಯೋಗಿಸುವಂಥ ತ್ಯಾಜ್ಯ, ಒಣ ಹೊದಿಕೆಗೆ ಉಪಯೋಗಿಸುವಂಥ ತ್ಯಾಜ್ಯ ಯಾವ ಪರಿಪಕ್ವವಾಗಿ ನೀವು ಬೆಳೆ ತಗೊಂಡ ನಂತರ ಉಳಿಯುತ್ತ ಗಿಡಗಳನ್ನ ಅದನ್ನು ಕತ್ತರಿಸ್ತಿರೋ, ಪೂರ್ತಿ ಬಲಿತು ಬೆಳೆ ತೆಗೆದ ನಂತರ ಆ ಒಂದು ಒಣ ತ್ಯಾಜ್ಯವನ್ನು ನೀವು ಹ್ಯೂಮಸ್ಸು ತಯಾರಿಸೋಕ್ಕೆ ಉಪಯೋಗಿಸಿಕೊಳ್ಳಿ. Unstable carbon. ಅಸ್ಥಿರ ಇಂಗಾಲ.
ಅಸ್ಥಿರ ಇಂಗಾಲ. When you cut down the crop after flowering stage and mulch, you get unstable carbon, not accumulated in the humus. It is become volatile and emitted in the atmosphere, become responsible for global warming and climate change. ನೀವು 40 ದಿವಸದಲ್ಲಿ ಹೂವಾದಾಗ ನಾವು ಈ ಒಂದು ಗಿಡಗಳನ್ನ ರೋಟಾವೇಟರ್ ಹೊಡಿತೀವಿ ಅಥವಾ ಉಳುಮೆ ಮಾಡಿ ಭೂಮಿಗೆ ಸೇರಿಸ್ತೀವಿ ಅಂತ ಬೆಳಗ್ಗೆನೂ ಪ್ರಶ್ನೆಗಳು ಬಂದಿದ್ವು. ಇದು ಸಾಧಾರಣ ಎಲ್ಲರೂ ಹೇಳ್ಕೊಡ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಹೂವಿನ ಹಂತದಲ್ಲಿ, ಹೂ ಬಿಡುವ ಹಂತದಲ್ಲಿ ಸಸ್ಯಗಳನ್ನ ನೀವು ಹ್ಯೂಮಸ್ಗೆ ಉಪಯೋಗಿಸೋಕ್ಕಾಗೋದಿಲ್ಲ. ಕಾರಣ ಯಾಕೆಂದರೆ ಅಲ್ಲಿರೋದು ಅಸ್ಥಿರ ಇಂಗಾಲ. So don't cut down any crop before maturation. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಪೂರ್ಣ ಪಕ್ವವಾಗಿ ಬಲಿಯೋ ತನಕ ನೀವು ಗಿಡವನ್ನು ಕತ್ತರಿಸಿ ಮಲ್ಚಿಂಗ್ ಉಪಯೋಗಿಸ್ಬೇಡ್ರಿ. ಹೂವಿನ ಹಂತದಲ್ಲಿ ನೀವೇನಾದರೂ ಕತ್ತರಿಸಿ ಅದನ್ನು ಮಲ್ಚಿಂಗ್ ಅಥವಾ ಭೂಮಿಯೊಳಗೆ ಸೇರಿಸಿದ್ರಿ ಅಂದರೆ ಅಲ್ಲಿ ಗಾಳಿಗೆ ಅದು ಸಂಪರ್ಕ ಬಂದೇಟ್ಗೆ ಈ ಇಂಗಾಲ ಚಂಚಲವಾಗಿ ಅದು ವಾಪಸ್ ವಾತಾವರಣ Not chanchala. ಅಸ್ಥಿರ ಇಂಗಾಲ ಏನಾಗುತ್ತೆ, ವಾಪಸ್ಸು ಹೊರಟೋಗುತ್ತೆ. Number 3, volatile carbon. ಮೂರನೇದು ಚಂಚಲ ಇಂಗಾಲ. When you cut down the crop, standing crop, before flowering stage, when you cut down the standing crop, before flowering stage and mulch, as straw mulching, ನೀವು waste carbon is released. That carbon is not accumulated in the humus body. It is immediately emitted in the atmosphere. The atmosphere oxygen, carbon dioxide is created. It is a greenhouse gas responsible global warming and climate change. ನೀವು ಯಾವಾಗ ಸಸ್ಯ ಹೂ ಬಿಡಕ್ಕೆ ಮುಂಚೆ, ಪಕ್ವವಾದ ನಂತರ ಹೂ ಬಿಡುವ ಹಂತ ಆಯಿತು, ಇವಾಗ ಹೂ ಬಿಡುವ ಮುಂಚೆ ನೀವು ಯಾವ ಸಸ್ಯವನ್ನು ಕತ್ತರಿಸಿ ನೀವು ಭೂಮಿಗೆ ಹೊದಿಕೆಯಾಗಿ ಹಾಕಿದ್ರೆ ಅಥವಾ ಭೂಮಿಯಲ್ಲಿ ಉಳುಮೆ ಮಾಡಿ ಹಾಕಿದ್ರೆ ಅಲ್ಲಿರೋವಂಥ ಇಂಗಾಲ ಚಂಚಲ ಇಂಗಾಲ. ಗಾಳಿಯ ಸಂಪರ್ಕ ಸಿಕ್ಕಿದ ತಕ್ಷಣ ಅದು ಆಮ್ಲಜನಕದ, ಗಾಳಿಯಲ್ಲಿರೋದ ಆಮ್ಲಜನಕದ ಜೊತೆ ಅದು ಆಕ್ಸಿಡೈಸ್ ಆಗಿ ಸಂಯುಕ್ತವಾಗಿ ಏನಾಗ್ತದೆ, ಅದು ವಾಪಸ್ಸು ಗಾಳಿಯಾಗಿ ಕಾರ್ಬನ್ ಡೈಆಕ್ಸೈಡ್ ಆಗಿ ವಾತಾವರಣದಲ್ಲಿ ಹೋಗುತ್ತೆ. ಹಸಿರಿನ ಮನೆ ಅನಿಲವಾಗಿ ಅದು ಜಾಗತಿಕ ತಾಪಮಾನಕ್ಕೆ ಕಾರಣ ಆಗುತ್ತೆ. In God created nature, show me single plant in entire world which suicide before maturation. ನಾನು ನಿಮ್ಮೊಂದು ಪ್ರಶ್ನೆ ಕೇಳ್ತೀನಿ. ಇಡೀ ವಿಶ್ವದಲ್ಲಿ ಯಾವ ಪ್ರಾಣಿ, ಯಾವ ಸಸ್ಯ ಅವಧಿಗೆ ಮುಂಚೆ ಆತ್ಮಹತ್ಯೆ ಮಾಡ್ಕೊತವೆ ಅಂತ ನನಗೆ ತೋರಿಸಿ. No single plant. Every plant died after maturation. ಎಲ್ಲ ಗಿಡಗಳು ಬಲಿತ ನಂತರ ಪೂರ್ಣಾವಧಿಗೆ ಸಾಯ್ತವೆ, ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. लाइफ साइकिल समाप्त होने के बाद ही मरता है. हाँ, बीमार हुआ मरा अलग बात है. ಬೀಜದಿಂದ ಪರಿಪಕ್ವವಾದ ಬೀಜವನ್ನು ತನ್ನ ಸಂತಾನವನ್ನು ಅಲ್ಲಿ ಬಿಡೋ ತನಕ ಆ ಒಂದು ಚಕ್ರ ಏನಿದೆ, ಆ ಚಕ್ರ ಮುಗಿಯೋ ತನಕ ಆ ತಾಯಿ ಸಾಯೋದಿಲ್ಲ. ಹೌದು, ಯಾವುದನ್ನ ರೋಗ ಬಾಧೆ, ಕೀಟ ಬಾಧೆ ಆಗಿ ಗಿಡಗಳು ಸಾಯಬಹುದು, ಆದರೆ ತನ್ನ ಅವಧಿ ಪೂರ್ತಿ ಚಕ್ರ ಮುಗಿಸೋ ತನಕ ಆ ತಾಯಿ ಸಾಯೋದಿಲ್ಲ. So don't cut down the standing crop before flowering stage. Don't cut down after flowering stage. Only cut down after 100% maturation. ಹೂವು ಬಿಡುವ ಹಂತಕ್ಕೆ ಮುಂಚೆ, ಹೂವು ಆದ ನಂತರ ಕೂಡ ಪೂರ್ತಿ ಕಾಯಿ ಬಿಟ್ಟು ಕಾಯಿ ಬಲಿತು ಜೀವಿತಾವಧಿ ಮುಗಿಯೋ ತನಕ ಗಿಡವನ್ನು ಕತ್ತರಿಸಬೇಡಿ.